ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾಗಿದ್ದು ಮತ್ತಷ್ಟು ಜನಾಕ್ರೋಶ ಈಗ ಸ್ಥಳದಲ್ಲಿ ಹೆಚ್ಚಾಗಿದೆ. ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾದ ಬೆನ್ನಲ್ಲೇ ಘಟನೆ ಮತ್ತಷ್ಟು ತೀವ್ರ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ರು ಅಲ್ಲಿನ ಸ್ಥಳೀಯರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗ ಬಹುತೇಕ ಬಂದ್ ಪರಿಸ್ಥಿತಿ ಸೃಷ್ಟಿಯಾಗಿದ್ದು ಪ್ರತಿಭಟನೆ ನಡೆದಿರುವಂತಹ ಕಡಬಗೆರೆ ಪಟ್ಟಣ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ಗೆ ವ್ಯಾಪಾರಿಗಳು ಬೆಂಬಲವನ್ನು ಸೂಚಿಸ್ತಾ ಇದ್ದು ಶೃಂಗೇರಿಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಪೊಲೀಸರ ಲಾಠಿ ಚಾರ್ಜ್ಗೆ ಚಿಕ್ಕಮಗಳೂರು ಜನ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದು ಶೃಂಗೇರಿ, ಎನ್ಆರ್ಪುರ ಹಾಗೆ ಕೊಪ್ಪ ಈ ಮೂರೂ ತಾಲೂಕುಗಳಲ್ಲಿ ಈಗ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಬಂದ್ಗೆ ಕರೆಯನ್ನು ಕೊಡಲಾಗಿತ್ತು. ಬಂದ್ಗೆ ಈಗ ಸಂಪೂರ್ಣ ಬೆಂಬಲ ವ್ಯಕ್ತವಾಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಏಕಾಏಕಿಯಾಗಿ ಪೊಲೀಸರು ಸ್ಥಳೀಯರ ಮೇಲೆ, ಪ್ರತಿಭಟನಾ ನಿರತರ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿದ್ರು. ಹಾಗೆ ಹಲವು ಜನರ ಮೇಲೆ 27 ಜನರ ಮೇಲೆ ಈಗಾಗಲೇ FIR ಕೂಡ ದಾಖಲಾಗಿದ್ದು ಹಲವು ಜನರನ್ನ ವಶಕ್ಕೂ ಕೂಡ ಪಡ್ಕೊಂಡಿದ್ದಾರೆ. ಇದೆಲ್ಲವನ್ನ ಖಂಡಿಸಿ ಜನಸಾಮಾನ್ಯರ ಮೇಲೆ ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ಅರಣ್ಯ ಇಲಾಖೆಯಿಂದ. ಅರಣ್ಯ ಇಲಾಖೆಯವರು ಎಚ್ಚೆತ್ತುಕೊಳ್ಳದೇ ಇರೋದ್ರಿಂದಲೇ ಈ ರೀತಿ ಆಗ್ತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಾಳೆಹೊನ್ನೂರು ಪಟ್ಟಣದಲ್ಲಿ ಜನರಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದ್ದು ಕೆಲವೇ ಕ್ಷಣಗಳಲ್ಲಿ ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಅರಣ್ಯ ಇಲಾಖೆ ವಿರುದ್ಧ ಚಿಕ್ಕಮಗಳೂರು ಜನರು ಸಮರವನ್ನ ಸಾರ್ತಾ ಇದ್ದು ಅರಣ್ಯ ಇಲಾಖೆಯ ಕಚೇರಿಯ ಮುಂದೆ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಚಿಕ್ಕಮಗಳೂರಿನ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಅಲ್ಲಿ ನಿರಂತರವಾಗಿ ಆನೆಯ ದಾಳಿಗೆ ಜನರಂತೂ ಬೇಸತ್ತು ಹೋಗಿದ್ದಾರೆ. ಚಿಕ್ಕಮಗಳೂರಿನ ಜನ ಕಳೆದ ವರ್ಷ 13 ಜನ ಸಾವನ್ನಪ್ಪಿದ್ರು ಆನೆಗಳ ದಾಳಿಯಿಂದಾಗಿ. ಈ ವರ್ಷ ಈಗಾಗಲೇ ಒಂದು ವಾರಗಳ ಅಂತರದಲ್ಲಿ 2 ಬಲಿಯಾಗಿದೆ. ಪದೇ ಪದೇ ಈ ರೀತಿ ಘಟನೆಗಳು ಮರುಕಳಿಸ್ತಾನೆ ಇದೆಯೇ ಹೊರತು ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕಾಣಿಸ್ತಾ ಇಲ್ಲ. ಏನಾದರೂ ಸಮಸ್ಯೆಗಳಾದರೆ ಅರಣ್ಯ ಇಲಾಖೆಯಾಗಿ ಕಾಲ್ ಮಾಡಿದ್ರೂ ಕೂಡ ಅವರು ಸ್ಥಳಕ್ಕೆ ಆಗಮಿಸುವುದಿಲ್ಲ ಅನ್ನುವಂಥ ಆರೋಪಗಳನ್ನು ಮಾಡ್ತಿದ್ದಾರೆ. ಜೊತೆಗೆ ಎಚ್ಚೆತ್ತುಕೊಳ್ಬೇಕು, ತಕ್ಷಣವೇ ನಾವು ನೆಮ್ಮದಿಯಾಗಿ ಓಡಾಡೋದಕ್ಕೆ, ಜಮೀನಿನಲ್ಲಿ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನು ಬಾಳೆಹೊನ್ನೂರಿನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಅಶ್ವಿತ್ ಇದ್ದಾರೆ. ಅಶ್ವಿತ್, ಈಗ ಬಂದ್ ನಡೀತಾ ಇದೆ, ಬಂದ್ಗೆ ಸಂಪೂರ್ಣ ಬೆಂಬಲ ವ್ಯಕ್ತವಾಗ್ತಾ ಇದೆಯಾ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಣ್ಯ ಇಲಾಖೆ ಮುಂದೆ ಕೂಡ ಪ್ರತಿಭಟನೆ ಕೂಡ ಸಜ್ಜಾಗ್ತಿದ್ದಾರೆ. ಯಾವ ರೀತಿ ತಯಾರಿಗಳಾಗಿದೆ, ಯಾವ ರೀತಿ ಪ್ರೊಟೆಕ್ಷನ್ ಕೊಡಲಾಗ್ತಿದೆ? ಖಂಡಿತವಾಗ್ಲೂ ನಿನ್ನೆ ಕಾಡಾನೆ ದಾಳಿಗೆ ಕಾರ್ಮಿಕ ಮಹಿಳೆ ಬಲಿಯಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಮಹಿಳೆಯ ಶವವನ್ನು ಇಟ್ಟು ಹೋರಾಟಗಾರರು ಒಂದು ರಸ್ತೆ ತಡೆ ಮಾಡಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಈ ನಿಟ್ಟಿನಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಪ್ರಮುಖವಾಗಿ ಶೃಂಗೇರಿಯ ವಿಧಾನಸಭಾ ಕ್ಷೇತ್ರ ಏನಿದೆ ಅದು ಸಂಪೂರ್ಣ ಬಂದ್ಗೆ ಕರೆಯನ್ನು ನೀಡಲಾಗಿತ್ತು. ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಸಂಪೂರ್ಣವಾಗಿ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಸಹಜವಾಗಿಯೇ ಆಕ್ರೋಶ ಭುಗಿಲೆಳ್ತಾ ಇದ್ದಾಗೇನೆ ರೈತಪರ ಒಕ್ಕೂಟ ಜೊತೆಗೆ ಬಿಜೆಪಿ JDS ಬಂದ್ಗೆ ಒಂದು ಕರೆಯನ್ನು ನೀಡಿತ್ತು. ಈ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಅಂಗಡಿಗಳನ್ನು ವರ್ತಕರು ಮುಚ್ಚಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡಿರುವಂಥದ್ದು. ಪ್ರಮುಖವಾಗಿ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ, ಸಂಪೂರ್ಣವಾಗಿ ಅಂಗಡಿಗಳು ಮುಂಗಟ್ಟುಗಳು ಮುಚ್ಚಿರುವಂಥದ್ದು. ತುರ್ತು ಸೇವೆ ಅಂದರೆ ಮೆಡಿಕಲ್ ಜೊತೆಗೆ ಹಾಲಿನ ಅಂಗಡಿಗಳನ್ನು ಹೊರತುಪಡಿಸಿ ಉಳಿದಂತೆ ಎಲ್ಲ ರೀತಿಯ ಅಂಗಡಿಗಳು ಮತ್ತು ವ್ಯಾಪಾರ ವಹಿವಾಟುಗಳು ಸ್ತಬ್ಧವಾಗಿರುವಂಥದ್ದು. ಜೊತೆಗೆ ಬಾಳೆಹೊನ್ನೂರಿನಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತೆ. ಈ ಪ್ರತಿಭಟನೆ ನಡೆಯುವ ನಿಟ್ಟಿನಲ್ಲಿ ಪೊಲೀಸರನ್ನ ಕೂಡ ನೂರಾರು ಸಂಖ್ಯೆಯಲ್ಲಿ ನಿಯೋಜನೆಯನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಈಗ ಆಲ್ರೆಡಿ JCI ಸರ್ಕಲ್ ಏನಿದೆ ಆ ಸರ್ಕಲ್ನಲ್ಲಿ ಹೋರಾಟಗಾರರು ಜಮಾವಣೆ ಆಗ್ತಾ ಇದ್ದಾರೆ. ಈಗ ಆಲ್ರೆಡಿ ಮಾಜಿ ಶಾಸಕರಾಗಿರುವಂತಹ ಜೀವರಾಜ್ ಅವರು ಇರ್ಬೋದು, ಜೊತೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರುವಂತಹ ದೇವರಾಜ್ ಶೆಟ್ಟಿ ಇರ್ಬೋದು, ಜೊತೆಗೆ ರೈತಪರ ಮತ್ತು ಹೋರಾಟಗಾರರು ಕೂಡ ನೂರಾರು ಸಂಖ್ಯೆಯಲ್ಲಿ ಜಮಾವಣೆ ಆಗ್ತಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹೋರಾಟ ಕೂಡ ನಡೆಯುತ್ತೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ಹಿಂದಿನಿಂದಲೂ ಕೂಡ ಈ ಒಂದು ಕಾಡಾನೆ ವಿಷಯವಾಗಿ ಹೋರಾಟ ಮಾಡಿದಂಥವ್ರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಿನ್ನೆ ಏನಾಯ್ತು, ಯಾವ ಕಾರಣಕ್ಕೆ ಲಾಠಿ ಚಾರ್ಜ್ ಆಯಿತು ಅಂತ ಅವ್ರ ಹತ್ರನೇ ಕೇಳೋಣ. ಸರ್, ಏನೆಲ್ಲ ಆಯಿತು ಸರ್? ವಾರದಲ್ಲಿ 2ನೇ ಸಾವು, ಒಂದು ವರ್ಷದಲ್ಲಿ 13ನೇ ಸಾವು. ಇದುವರೆಗೂ ಸಹ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ. ನಿನ್ನೆ ಸಹ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೀವಿ. ಬೆಳಿಗ್ಗೆ 9 ಗಂಟೆಗೆ ಶವ ಇಟ್ಕೊಂಡು DC ಅವರು ಬರಬೇಕಂತ ಹೇಳಿದ್ವಿ. DC ಅವರು ಜಿಲ್ಲೆಯಲ್ಲೇ ಇದ್ರು ಸಹ ಸಂಜೆ 5 ಗಂಟೆವರೆಗೆ ಬಂದಿಲ್ಲ. DC ಅವರು ಬಂದಿಲ್ಲ, SP ಅವರು ಬಂದಿಲ್ಲ. ಆ ನಂತರ ಬಂದ ಮೇಲೂ ನಾವು 3 ಬೇಡಿಕೆ ಇಟ್ವಿ. ಒಂದು, 20 ಲಕ್ಷದ ಪರಿಹಾರ ಸಾಕಾಗೋದಿಲ್ಲ, 50 ಲಕ್ಷ ಕೊಡಿ ಅಂತ ಒಂದು, ಶಾಶ್ವತ ಪರಿಹಾರ ಆನೆ ಬೇಲಿ ಮಾಡಿ ಅಂತೇಳಿ 2ನೇದು, 3ನೇದು ಈಶ್ವರ್ ಖಂಡ್ರೆ ಅವರಿಗೆ ಬರಬೇಕು ಅಂತ. ಕನಿಷ್ಠ ಈಶ್ವರ್ ಖಂಡ್ರೆ ಅವ್ರಿಗೆ ಒಂದು ಫೋನ್ ಮಾಡಿ ಅಂತ ಹೇಳಿದ್ವಿ. ಯಾವುದಕ್ಕೂ ಬಿಲ್ಡಪ್ ಕೊಡೋಕ್ಕೆ ಆಡಿಯೋ ರೆಕಾರ್ಡ್ ಮಾಡಿಬಿಟ್ಟು ಫೋನ್ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಹಾಕುವಂಥ ಜನಪ್ರತಿನಿಧಿಗಳು ಅಲ್ಲಿ ಸ್ಪಾಟಿಂದ ಈಶ್ವರ್ ಖಂಡ್ರೆ ಅವರಿಗೆ ಒಂದು ಫೋನ್ ಮಾಡೋಕ್ಕೆ ಏನು ಸಮಸ್ಯೆ ಇತ್ತು ಅನ್ನೋದು ಒಂದು. 2ನೇದು, 20 ಲಕ್ಷ ಪರಿಹಾರದ ಮೇಲೆ ₹1 ಪರಿಹಾರ ಜಾಸ್ತಿ ಕೊಡ್ತೀವಿ ಅಂತ ಅವ್ರು ನಮ್ಗೆ ಒಪ್ಕೊಳ್ಳಲಿಲ್ಲ. 3ನೇದು, ಆನೆ ಬೇಲಿ ನಿರ್ಮಾಣ. 1 ವರ್ಷದಿಂದ ನಮ್ಗೆ ಆನೆ ಬೇಲಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಿನ್ನೆನೂ ಅದನ್ನೇ ಹೇಳಿದ್ರು, ಪ್ರೊಸೆಸಲ್ಲಿ ಇದೆ, ಹಾಗೆ ಹೋಗುತ್ತೆ ಅಂತ. 13 ಜನ ಸತ್ತೋಗ್ಯಾರ. ಇನ್ನು ಎಷ್ಟು ಜನ ಸತ್ತ ಮೇಲೆ ಆನೆ ಬೇಲಿ ಮಾಡ್ತಾರೆ? ಹಾಗಾದ್ರೆ ಆದರೂ ಸಹ ನಾವು ಶಾಂತಿಯುತವನ್ನು ಕಳ್ಕೊಳ್ದೇನೆ ನಮ್ಮ ರೈತ ಸಮುದಾಯ ಹೋರಾಟವನ್ನು ಮಾಡ್ತಾ ಇತ್ತು. ಆದರೆ 5:05ವರೆಗೆ ಶವವನ್ನು
ಅವರ ಕುಟುಂಬದವರು ಪ್ರಬಲವಾಗಿ ವಿರೋಧ ಮಾಡಿದ್ರು, ಇಲ್ಲ ನಮಗೆ ನ್ಯಾಯ ಬೇಕು, ಶವನ್ ತೆಗಿಯಲ್ಲ ಅಂತ. ನಾವು ರೈತರು ಹೇಳಿದ್ವಿ ಕುಟುಂಬದ ಜೊತೆ ನಾವು ಇದ್ದೀವಿ, ಶವ ತೆಗಿಬಾರ್ದಂತ. ಆದರೂ 5ವರೆಗೆ ಫೋರ್ಸ್ಫುಲ್ಲಿ ಶವವನ್ನು ತೆಗೆದು ಆಂಬುಲೆನ್ಸಿಗೆ ಹಾಕಿದ್ರು. ಆನಂತರದ ಯಾವುದೇ ಕಲ್ಲು ತೂರಾಟ ಆಗಿಬಿಟ್ಟು ಲಾಠಿ ಚಾರ್ಜ್ ಆಗಿರೋದಿಲ್ಲ. ಇದೊಂದು ಹಸಿ ಸುಳ್ಳು. ಈಗ ಬೇಕಾದ್ರೂ ಬರಲಿ, ನಾವು ವಿಡಿಯೋ ತೋರಿಸ್ತೀವಿ. ಲಾಠಿ ಚಾರ್ಜ್ ಉದ್ದೇಶಪೂರ್ವಕವಾಗಿ ರೈತರ ಮೇಲೆ ಮಾಡಿರುವಂಥದ್ದು ದೌರ್ಜನ್ಯ ಇದು. ಯಾಕಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರನ್ನು ಬಂಧಿಸಿದ ನಂತರದಲ್ಲಿ ಕಾರ್ಯಕರ್ತರು ಜಮಾವಣೆಗೊಂಡರು ವಾಹನದ ಸುತ್ತ. ಆವಾಗ ಲಾಠಿ ಚಾರ್ಜಿಗೆ ಆದೇಶ ಮಾಡಿದ್ರು. ತಲೆ ಹೊಡೆದಿದ್ದಾರೆ, ಕಣ್ಣತ್ರ ಹೊಡೆದಿದ್ದಾರೆ, ಮೂಗಿಗೆ ಹೊಡೆದಿದ್ದಾರೆ, ಬಾಯಿಗೆ ಹೊಡೆದಿದ್ದಾರೆ. ಒಬ್ಬರು ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ಸೀರಿಯಸ್ ಆಗಿ ಅಡ್ಮಿಟ್ ಆಗಿದ್ದಾರೆ. ಕೈ ಕಾಲು ಎಲ್ಲ ಕಡೆಯನ್ನು ದೌರ್ಜನ್ಯ ಮಾಡಿ ನೆಲಕ್ಕೆ ಹಾಕಿಬಿಟ್ಟು ತುಳಿದಿದ್ದಾರೆ. ಇದಾ ನೀವು ರೈತರ ಜೊತೆ ನಡ್ಕೊಳ್ಳುವಂಥ ರೀತಿ? ಇದಾ ನಿಮ್ಮ ಪ್ರಾಮಿಸ್ಗಳು? ಇದು ಎಲ್ಲಕ್ಕಿಂತ ಅತಿ ದೊಡ್ಡ ದೌರ್ಜನ್ಯ ಅಂತ ಹೇಳಿದ್ರೆ ನಾವು ಇವತ್ತಿನವರೆಗೂ ನಿಷ್ಪಕ್ಷಪಾತವಾಗಿ ಯಾವುದೇ ರಾಜಕಾರಣ ಇಲ್ಲದೆ ಹೋರಾಟ ಮಾಡ್ಕೊಂಡು ಬಂದಿದ್ವಿ, ಎಲ್ಲರಿಗೂ ಗೌರವ ಕೊಟ್ಕೊಂಡು ಬಂದಿದ್ದೀವಿ. ಆದರೆ ಶಾಸಕರ ಎದುರುಗಡೆನೆ ಹೋರಾಟ ಲಾಠಿ ಚಾರ್ಜನ್ನು ಮಾಡಿ ರೈತರನ್ನ ನೆಲಕ್ಕೆ ಹಾಕೊಂಡು ತುಳಿದ್ರು ಅನ್ನೋದು ಶೃಂಗೇರಿ ಕ್ಷೇತ್ರ ಇತಿಹಾಸದಲ್ಲಿ ಇದೊಂದು ಕಪ್ಪು ಚುಕ್ಕಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಶಾಸಕರು ಸಂಜೆವರೆಗೆ ಹೇಳ್ತಿದ್ರು ನಾನು ನಿಮ್ಮ ಜೊತೆಗಿದ್ದೀನಿ, ನಮ್ಮ ಜೊತೆಗೆ ಬಂದು ನಿಂತಿದ್ರು. ಶಾಸಕರು ನಿಂತುಕೊಳ್ಳಿ ಹೋರಾಡೋಣ ಅಂತ ನಾವು ಹೇಳಿದ್ವಿ. ನಾವು ಅಲ್ಲಿ ರಾಜಕೀಯ ಮಾಡಿಲ್ಲ ಯಾವ ಕಾರಣಕ್ಕೂ. ಆದರೆ ಲಾಠಿ ಚಾರ್ಜ್ ಹಾಕಿ ರೈತನ ತೊಳೆಯುವಾಗ ಅವ್ರು ಯಾವುದೇ ಒಂದು ಮಾತನ್ನು ಹೇಳಿಲ್ಲ. ಹಾಗಾಗಿ ಅವರು ಸಹ ಈ ಸಂಬಂಧವಾಗಿ ಹೊಣೆಗಾರರು. ಮುಖ್ಯವಾಗಿ ನೂರಾರು ಸಂಖ್ಯೆಯಲ್ಲಿ ಏನು ಪ್ರತಿಭಟನಾಕಾರರು ಜಮಾವಣೆ ಆಗ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಕೂಡ ಆರಂಭವಾಗುತ್ತೆ. ಜೊತೆಗೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಮುಂಜಾಗ್ರತಾ ಕ್ರಮವಾಗಿ ಮಾಡಿಕೊಂಡಿದ್ದಾರೆ. ಶಕುಂತಲಾ, ಧನ್ಯವಾದ ಅಶ್ವಿತ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.